ಬಿದ್ದೋಯ್ತು ಅನ್ನೋದು, ಮತ್ತೆ ನಿಮ್ಗೆ ಯಾಕೆ ಕೊಡ್ಬೇಕು ಅದನ್ನೆಲ್ಲ ನಾನು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅನ್ನೋದು, ಇಂಥದೆಲ್ಲ ನಾವು ನೋಡಿದಾಗ ಏನ್ ಅನಿಸ್ತಾ ಇದೆ, ಎಲ್ಲ ತಾಯಿ ಕಣ್ಣೀರ್ ಹಾಕೊಂಡು ಆತರ ಬಂದಾಗ ನಾವೆಲ್ಲ ಮರುಕ ಪಟ್ಟಿದ್ದೆ ತಪ್ಪಾಯ್ತಾ? ಹಿಂಗೂ ಇರ್ತಾರ ತಾಯಿದಿರು, ಈ ತರನು ಇರ್ತಾರ, ಮಕ್ಳ ಹೆಸರು ಹೇಳ್ಕೊಂಡು ಈ ತರ ಮಾಡೋವಂಥದ್ದಾದ್ರೂ ಏನಿದೆ ಅನ್ನೋ ತರ ನಮ್ಗೆ ಅನ್ನಿಸ್ತಾ ಇದೆ. ಇದೊಂದೆಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ದಂಗೆ ಇದೊಂದು ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಮೊನ್ನೆ ಸದನ ಕಲಾಪದಲ್ಲೂ ಕೂಡ ಪರಮೇಶ್ವರ್ ಸಾಹೇಬ್ರು ಕೂಡ ಹೇಳಿದ್ದಾರೆ, ಇದನ್ನ ನಾನು ಆತ್ಮಸಾಕ್ಷಿಯಿಂದ ಈ ಕೇಸನ್ನ ತಗೊಂಡಿದ್ದೀನಿ, ಒಂದು ಅಲ್ಲಿ ಅಂಟಿರೋ ಅಂತ ಕಳಂಕ ತೊಳಿತೀನಿ, ಇಲ್ಲ ಅಲ್ಲಿ ಏನೇ ಆತರ ಕಳಂಕ ಇತ್ತು ಕೂಡ ಅಂದ್ರು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಬಲು ದೃಢವಾಗಿ ಹೇಳಿರೋದ್ರಿಂದ ನಮ್ಗೆ SIT ತಂಡದ ಮೇಲೆ ಅಷ್ಟೇ ವಿಶ್ವಾಸ ಇದೆ. ಮತ್ತೆ ಸರ್ಕಾರದ ಆ ಮಾತುಗಳು ಏನ್ ಬಂದಿದೆ, ಜಿ ಪರಮೇಶ್ವರ್ ಅವ್ರ ಮಾತುಗಳು, ಅದ್ರ ಮೇಲೂ ಕೂಡ ನಮ್ಗೆ ತುಂಬಾ ನಂಬಿಕೆ ಇದೆ, ಆಗ್ಬೇಕು. ಯಾಕೆಂದ್ರೆ ಇಂಥ ಪ್ರಕರಣಗಳಲ್ಲಿ ಸತ್ಯ ಹೊರಗಡೆ ಬಂದಾಗ್ಲೇನೆ, ಇಲ್ಲ ಅಲ್ಲಿ ಅಂಟಿರುವಂತ ಕಳಂಕ ಆಚೆ ತೆಗೆದಾದ್ಮೇಲೆ ಒಂದು ಒಳ್ಳೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಹಂಗಾಗಿ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ನೋಡೋಣ. ನೋಡಿ, ಇವತ್ತೇನೋ ಒಂದು ಮಾಧ್ಯಮದಲ್ಲಿ ನ್ಯೂಸ್ ಬರ್ತಾ ಇದೆ, ತಿಮ್ಮಾರೂಢಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು, ಏನೋ ಸ್ಟೇಟ್ಮೆಂಟ್ ತಗೊಳ್ಳೋ ಸಲುವಾಗಿ ಅನ್ನೋ ರೀತಿ ಇದೆ. ಯಾಕೆ ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು ಅಂದ್ರೆ, ಆತನ ಮಾತಿನ ವರ್ತನೆಗಳು, ಯಾರೋ ಸಂತೋಷ್ BL ಅಂತ ಹೇಳಿ ಅವ್ರಿಗೆ ಅವಾಚ್ಯವಾಗಿ ಮಾತಾಡಿರುವಂಥದ್ದು, ಅವ್ರ ಫ್ಯಾಮಿಲಿಗಳ ಬಗ್ಗೆ ಮಾತಾಡುವಂಥದ್ದು, ಮತ್ತೆ ಈ ವಿಚಾರದಲ್ಲಿ ಯಾರೇ ಧರ್ಮಸ್ಥಳಕ್ಕೆ ಹೋದ್ರು ಮತ್ತೆ ಯಾವ್ದೇ ರಾಜಕಾರಣಿಗಳು ಮಾತಾಡಿದ್ರು ಅವ್ರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡುವಂಥದ್ದು, ಇದೆಲ್ಲ ಅಗತ್ಯತೆ ಇಲ್ಲ. ಹೌದು, ನೀವು ಸಂಘಟನೆ ಕಟ್ಟಿದೀರಾ, ಹೋರಾಟ ಮಾಡ್ತಾ ಇದೀರಾ, ಸಂತೋಷ ಮಾಡಿ. ಯಾರು ಭೂಮಿ ಕಳ್ಕೊಂಡಿರೋರು ಇರ್ತಾರೆ, ಯಾರು ಹೆಣ್ಮಕ್ಳುಗಳ ವಿಚಾರದಲ್ಲಿ ಮೋಸ ಹೋಗಿರೋರು ಇರ್ತಾರೆ, ಅಂತವ್ರು ಇವಾಗ ನೋಡಿ SIT ಟೀಮ್ ರಚನೆ ಆಗಿದೆ. ನೀವು ಬೇಕಾಗಿತ್ತು ಅದೇ, ನೀವು ಒಪ್ಕೊಂತೀರಾ ಈ ಟೀಮ್ ಚೆನ್ನಾಗಿದೆ ಅಂತ, ಹೋಗಿ ನಿಮ್ಮ ಹತ್ರ ಏನೇನ್ ಡಾಕ್ಯುಮೆಂಟ್ರಿಗಳಿದಾವೋ ಎಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿ, ಮತ್ತೆ ಯಾರು ನೊಂದಿದ್ದಾರೆ, ಯಾರು ಇದ್ರಲ್ಲಿ ಏನ್ ಕಳ್ಕೊಂಡಿದ್ದಾರೆ ಅಂತವ್ರನ್ನೆಲ್ಲ ಮುಂದೆ ಬಿಟ್ಟು ಕಂಪ್ಲೇಂಟ್ಗಳು ಕೊಡ್ಸಿ, ಆಗ SIT ಟೀಮ್ ಅವರು ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾರೆ. ಆ ತನಿಖೆ ಮಾಡಿದಾಗ ಅಂತ ಒಂದು ಸಮಸ್ಯೆಗಳಾಗಿತ್ತು ಅಂದ್ರೆ ನೀವು ಯಾರ ಮೇಲೆ ಬೆರಳು ಮಾಡಿ ತೋರಿಸಿದೀರಾ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರನೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದೆ. ಇದು ಯಾವುದು ನೀವು ಮಾಡದೆ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಯೂಟ್ಯೂಬ್ ಹೋಲ್ಡರ್ ಒಂದಷ್ಟು ಜನರನ್ನ ನೇಮಿಸ್ಕೊಂಡು ಅವ್ರು ಯಾರೋ ಬರೋದು ವಿಡಿಯೋ ಮಾಡಾಕೋದು, ಇವ್ರು ಯಾರೋ ಬರೋದು ವಿಡಿಯೋ ಮಾಡಾಕೋದು, ಇಲ್ಲೇನಾಗ್ತಾ ಇದೆ ಅಂದ್ರೆ ಪ್ರಚೋದನೆ ಕೊಡುವಂತ ರೀತಿಲೂ ಆಗ್ತಾ ಇದೆ. ಪ್ರಚೋದನೆ ಕೊಡೋದ್ರಿಂದ ಏನಾಗ್ತಾ ಇದೆ, ಪಂಥಗಳು ಉದ್ಭವ ಆಗ್ತಾ ಇದಾವೆ, ಇವ್ರದೊಂದು ಪಂಥ ಅವ್ರದೊಂದು ಪಂಥ ಅನ್ಕೊಂಡು. ಇಲ್ಲಿ ನ್ಯಾಯದ ನಿರೀಕ್ಷೆ ಇಟ್ಕೊಂಡಿರೋರು ನಾವುಗಳು ಏನಾಗ್ಬಿಟ್ಟಿದೀವಿ ಅಂದ್ರೆ, ನಾವು ಎರಡು ಪಂಥವ್ರು ಅಲ್ವೇ ಅಲ್ಲ, ನಮಗ್ ನ್ಯಾಯ ಬೇಕಷ್ಟೇ ಇದ್ರಲ್ಲಿ ಅನ್ನೋ ರೀತಿ ನಾವ್ ಎದುರು ನೋಡ್ತಿರೋರು. ನಾವ್ ಈ ಕಡೆನೂ ಮಾತಾಡಂಗಿಲ್ಲ, ಆ ಕಡೆನೂ ಮಾತಾಡಂಗಿಲ್ಲ. ನಡೀತಿರೋ ಬೆಳವಣಿಗೆ ನೋಡಿ, ಇವ್ರನ್ನ ವಿರೋಧ ಮಾಡಿ ಮಾತಾಡಿದ್ರೆ ಇವ್ರು ಇವ್ರ ಪಂಥದವ್ರು ಅನ್ಕೊಂತಾರೆ. ಇವ್ರು ನಡೆಸೋಂತ ಆಕ್ಟಿವಿಟೀಸ್ ಗಳನ್ನ ನೋಡಿ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಇವ್ರ ಪಂಥದವ್ರು ಅಂತಾರೆ. ಆಮೇಲೆ ಇನ್ನೊಂದು ಕಾಮೆಂಟ್ ಗಳಾಗ್ತಾರೆ, ಇವ್ರಿಗೇನೋ ಸೂಟ್ ಕೇಸ್ ಬರ್ಬಿಟ್ಟವ್ರೆ, ದುಡ್ಡು ಕೊಟ್ಬಿಟ್ಟವ್ರೆ ಅಂತ. ಯಾರು ಹಂಗೆಲ್ಲ ಕೊಡಕ್ ಯಾರು ಬರ್ತಾರೆ? ಹಂಗೆಲ್ಲ ಸುಮ್ನೆ ಹಂಗೇನೋ ಒಂದು ಹಾಕೊಳ್ಳೋದು, ಹಂಗೆಲ್ಲ ಪ್ರಮೋಟ್ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದಾರೆ. ಹಂಗಾಗಿ ನಾವು ಯಾವ ಪಂಥದವ್ರಲ್ಲ. ನಮ್ಗೆ ಇವ್ರ ವರ್ತನೆಗಳನ್ನ ನೋಡಿದಾಗ ಇವ್ರು ಯಾಕೆ ಹಿಂಗ್ ಆಡ್ತಾ ಇದಾರೆ, ಇವ್ರ ಉದ್ದೇಶ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತಿದೆ. ಹಂಗಿದ್ಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಹೊರತು ನಮಗ್ ನ್ಯಾಯ ಬೇಕು. ನಾವು ನ್ಯಾಯ ಪಂಥದವರು, ಹಂಗಾಗಿ ನ್ಯಾಯ ಸಿಕ್ಕಿದ್ರೆ ಖಂಡಿತ ಅವ್ರು ಯಾವ್ದೇ ಪಂಥದಿಂದ ರಿಸಲ್ಟ್ ತೆಗೆದಿದ್ರು ನಾವು ಅವ್ರ ಜೈಕಾರ ಆಗ್ತೀವಿ. ಸರ್ಕಾರ ಗೆಲ್ತಾ ಸರ್ಕಾರಕ್ಕೆ ಜೈಕಾರ ಆಗ್ತೀವಿ. ಇವರೆಲ್ಲ ಷಡ್ಯಂತ್ರಗಳು ಮಾಡೋವ್ರೆ ಅಂದ್ರೆ ಇದ್ರಲ್ಲಿ ನ್ಯಾಯನೇ ಸಿಗಲ್ಲ ಅಂದ್ಮೇಲೆ ನನ್ನ ಪ್ರಕಾರ ಇದನ್ನ ರಬ್ಬರ್ ಹೇಳ್ದಂಗೆ ಎಳ್ಕೊಂಡು ಹೋಗೋದ್ರ ಬದಲು ಇದ್ರಲ್ಲಿ ಯಾರ್ಯಾರು ಷಡ್ಯಂತ್ರಗಳು ಮಾಡಿದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ದಂಗೆ ಅಂತವ್ರನ್ನೆಲ್ಲ ಅರೆಸ್ಟ್ ಮಾಡಿ ತನಿಖೆ ಮಾಡಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗ್ತದೆ. ಆಗ ಇದ್ರಲ್ಲೆಲ್ಲ ಘಟನೆಗಳಿಗೂ ಷಡ್ಯಂತ್ರ ಏನು ಅನ್ನೋದು ಆಚೆಗೆ ಬಂದಾಗ ಏನು ಕಳಂಕ ಅಂಟಿದೆ ಅದು ಅಳಿಸೋಗುತ್ತೆ, ಇಲ್ಲ ಅನ್ಯಾಯ ನಡೆದಿದ್ರೆ ನ್ಯಾಯ ಸಿಗುತ್ತೆ. ಇದು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಧರ್ಮಸ್ಥಳದ ಪ್ರಕರಣದಲ್ಲಿ. ಇದನ್ನೇ ಲಾಯರ್ ಜಗದೀಶ್ ನೆನ್ನೆನೂ ಕೂಡ ಅದನ್ನ ಹೇಳಿದ್ದು. ಲಾಯರ್ ಅಲ್ಲ, ನಕಲಿ ಲಾಯರ್ ಅವನು. ಆ ಜಗದೀಶ್ ಹೇಳಿರುವಂತದ್ದು, ಕಾನೂನಾತ್ಮಕ ಹೋಗಿ ಸುಮ್ನೆ ಕೂತ್ಕೊಂಡು ಬಡ್ಕೊಂಡ್ರೆ ಆಗಲ್ಲ, ನಮಗೂ ಎಲ್ಲ ಕ್ಯಾಕ್ರಸ್ ಮಕ್ಕುಗಿತ್ತವ್ರೆ, ನಾವಿದಕ್ ಬಂದ್ ಮಕ್ಕುಗಿಸ್ಕೊಂಬೇಕ ಅನ್ನೋ ರೀತಿಲಿ ಕೊನೆಗೆ ಅವನು ಅದೇ ತರನ ಉಲ್ಟಾ ಹೊಡೆದ್ಬಿಟ್ಟ. ಹಿಂಗೆ ಅವ್ನ್ ಟೋಟಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಮಾತಾಡ್ಕೊಂಡ್ ಬರೋರು ಕೂಡ ಯಾರ ಪರ ಹೋಗ್ಬೇಕು ಅನ್ನೋದು ಕೂಡ ಆಗದೆ ಇರೋ ಸ್ಥಿತಿಲಿ ಇದೆ. ಒಟ್ಟಲ್ಲಿ ನಾವಂತೂ ನ್ಯಾಯ ನಿರೀಕ್ಷೆಯಲ್ಲಿ ಇದೀವಿ. ಧರ್ಮಸ್ಥಳ ಪ್ರಕರಣ ಈ ರೀತಿ ನಡೀತಾ ಇದೆ.